ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಪ್ರತಿಯೊಬ್ಬರು ಸ್ವಾಮಿ ಪುರುಷೋತ್ತಮಾನಂದಜಿ ಬರೆದಿರುವ ಶಾರದಾ ದೇವಿ ಜೀವನ ಗಂಗಾ ಗ್ರಂಥದ ಅಧ್ಯಯನ ವ್ರತ ಕೈಗೊಳ್ಳುವುದರಿಂದ ಅವರ ಜೀವನ ಸಾರ್ಥಕವಾಗುತ್ತದೆ ಅಂತ ಚಳ್ಳಕೆರೆಯ ಶಾರದಾಶ್ರಮದ ಸದ್ಭಕ್ತರು ಹಾಗೂ ಶಿಕ್ಷಕರಾಗಿರುವ CS ಭಾರತಿ ಚಂದ್ರಶೇಖರ್ ಅವರು ತಿಳಿಸಿದರು. ನಗರದ ತ್ಯಾಗರಾಜ ನಗರದ ಸದ್ಭಕ್ತರಾದ ನಂಜಮ್ಮ ಕೆಂಚಮ್ಮ ಶಿಕ್ಷಕರ ಸವಿತಾ ನಿವಾಸದಲ್ಲಿ ಶಾರದಾದೇವಿ ಸತ್ಸಂಗ ಕೇಂದ್ರದ ವತಿಯಿಂದ ಆಯೋಜಿಸಲಾಗಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಈ ಸಂದರ್ಭದಲ್ಲಿ ಉಪನ್ಯಾಸವನ್ನು ನೀಡಿದರು. ಇನ್ನು ಸತ್ಸಂಗದ ಪ್ರಯುಕ್ತ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣ, ಶ್ರೀರಾಮಕೃಷ್ಣರ ನಾಮಸ್ಮರಣೆ, ಎಂ ಗೀತಾ ನಾಗರಾಜ್, ರಾಧಾ ಬಿ ಮಾರಟಿ, ಪ್ರಮೀಳಾ ಜಗದೀಶ್, ಮಾಂಕಂಸ ಲಕ್ಷ್ಮಿ ಬಾಲಾಜಿ ಅವರಿಂದ ವಿಶೇಷ ಭಜನೆ, ಯತಿಶಂ ಸಿದ್ದಾಪುರ ಅವರಿಂದ ನಾಮಾವಳಿ ಹಾಗೂ ಶ್ರೀ ಶಾರದಾದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ, ಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ನಡೆಯಿತು. ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀಮತಿ H. ಲಕ್ಷ್ಮೀದೇವಮ್ಮ, ನಂಜಮ್ಮ ಕೆಂಚಮ್ಮ, ಭಾಗ್ಯಲಕ್ಷ್ಮಿ, ಸೃಜನಾ ಟಿ. ಸ್ವಾಮಿ, GT ಸಮಯ್, M. ಲಕ್ಷ್ಮೀದೇವಮ್ಮ, ಸರಸ್ವತಿ, ಪ್ರೇಮ, ಅನಸೂಯ, ರಾಘವೇಂದ್ರ, ಪಂಕಜ, ಚೆನ್ನಪ್ಪ ಈ ಸಂದರ್ಭದಲ್ಲಿ ಭಾಗವಹಿಸಿದರು. ವರದಿ ಯತಿಶಂ ಸಿದ್ದಾಪುರ್, ಮಹಾಯುದ್ಧ ನ್ಯೂಸ್, ಚಳ್ಳಕೆರೆ. ಬೇಡಿಕೊಂಬೆ ದೇವಾ ನಿನಗೆ ರಾಮ ಪದ ತೋರೋ ಎನಗೆ, ಸಾಷ್ಟಾಂಗ ಮಾರುತಿರಾಯ ಹೇಳೋ ಇಲ್ಲಿ ರಾಮರಾಯ, ಹೇಳೋ ಎಲ್ಲಿ ರಾಮರಾಯ, ತೋರೋ ಎಲ್ಲಿ ರಘುವೀರ, ಆಸರೆ ನೀಡೋ ಹನುಮಂತ, ಎಲ್ಲಿ ಸಿಗುವನು ಸೀತಾಕಾಂತ, ಆಸರೆ ನೀಡೋ ಹನುಮಂತ ಕಾಂತ, ಬ್ರಹ್ಮಾನಂದ ಭಕ್ತರ ಶರಣ, ಬ್ರಹ್ಮಾನಂದ ಭಕ್ತರ ಶರಣ, ಜನನ ಮರಣ ಬಿಡಿಸೋ ಎನಗೆ ಜನನ ಮರಣ, ಹೇಳೋ ಎಲ್ಲಿ ರಾಮರಾಯ, ತೋರೋ ಎಲ್ಲಿ ರಘುವೀರ, ತೋರೋ ಎಲ್ಲಿ ರಘುವೀರ, ತೋರೋ ಎಲ್ಲಿ ಅಂತಾರೆ. ವ್ಯಂಗ್ಯವಾಗಿ ನಾವುಗಳೇ ಮಾತಾಡ್ತಾ ಇದ್ವಲ್ವಾ. ಇವತ್ತು ನೋಡ್ರಿ, ಶ್ರೀಮಾತೆಯವರ ಆಶೀರ್ವಾದದಿಂದ ಪ್ರತಿಯೊಬ್ಬ ಮಹಿಳೆ ಕೂಡ ಕಲಿಕೆ ಆಗ್ತಾ ಇದೆ, ವಿದ್ಯಾವಂತರಾಗ್ತಾ ಇದ್ದಾರೆ, ನಮ್ಮ ಮಕ್ಕಳನ್ನು ಕಲಿಸ್ತಾ ಇದ್ದಾರೆ, ಮತ್ತು ಇಂಥ ಕಾರ್ಯಕ್ರಮಗಳಲ್ಲಿ ಅಭಿವೃದ್ಧಿ ಪಡ್ಕೊಂಡು ತಮ್ಮ ಜೀವನವನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಶ್ರೀಮಾತೆಯವರ ಒಂದು ಜೀವನ ಚರಿತ್ರೆ ನಾವು ಭಗವದ್ಗೀತೆಗೆ ಹೋಲಿಸ್ಬೋದು. ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾನಪ್ಪ ಅಂದರೆ, ಯುದ್ಧದ ರಂಗದಲ್ಲಿ ಹೇಳ್ತಾ ಹೋಗ್ತಾರೆ ಹೇಗೆ ಏನು ಧರ್ಮ ಅಂತ. ಶ್ರೀಮಾತೆಯವರು ಅವರ ಜೀವನದಲ್ಲಿ ಪ್ರತಿಯೊಂದು ಸಂದೇಶಗಳ ಮೂಲಕ ನಮಗೆ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಬೇಕಾದರೆ ನೀವು ನೋಡ್ತಾ ಹೋಗಿ, ಓದ್ತಾ ಹೋಗ್ರಿ, ಕೇಳ್ತಾ ಹೋಗ್ರಿ, ನಿಮ್ಮ ಜೀವನದಲ್ಲಿ ಇಷ್ಟೊಂದು ಸಂತೋಷ ಇರುತ್ತೆ ಅಂತ. ಶ್ರೀಮಾತೆಯವರು ಪ್ರತಿಯೊಂದು ಸಂದೇಶಗಳನ್ನು ನಾವು ಕೇಳ್ತಾ ಹೋದರೆ, ಅವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದರೆ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀವಿ. ಮೊದಲಿಗೆ ನಾನು ಶ್ರೀಮಾತೆಯವರ ಬಗ್ಗೆ ಬರ್ತೀನಿ. ನಮ್ಮ ದೇಶದಲ್ಲಿ ಹಿಂದಿನಿಂದಲೂ ಆಧ್ಯಾತ್ಮಿಕತೆ ನಡೀತಾ ಇದೆ. ಸಾವಿರಾರು ವರ್ಷಗಳ ಹಿಂದಿನಿಂದ ಕೂಡ ಇದು ಋಷಿಗಳ ಒಂದು ವಂಶದ ಒಂದು ಇದು ನಮ್ಮದು. ಇವತ್ತು ಬೇರೆ ದೇಶಗಳು ಅದನ್ನೆಲ್ಲ ಬಳಸ್ಕೊಳ್ತಾ ಇದ್ದಾರೆ, ನಾವು ಅದನ್ನು ಬಳಸ್ಕೊಳ್ತಾ ಇಲ್ಲ. ಯಾವಾಗ ನಮ್ಮ ದೇಶದ ಅಧರ್ಮ ಅನ್ನೋದು ಬರುತ್ತೋ, ಆ ಧರ್ಮವನ್ನು ಎತ್ತಕ್ಕಾಗಿ ದೇವತಾ ಸ್ವರೂಪಗಳು ಮನುಷ್ಯ ರೂಪದಲ್ಲಿ ಬರ್ತಾರೆ. ಹಾಗೆ ಶ್ರೀಮಾತೆಯವರು ಜಯರಾಂಬಾಟಿ ಅಂತಕ್ಕಂಥ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಒಬ್ಬ ಬಡ ಕುಟುಂಬ ಇರುತ್ತೆ. ರಾಮಚಂದ್ರ ಮುಖರ್ಜಿ ತಾಯಿ ಶ್ಯಾಮಸುಂದರ ದೇವಿ. ಶ್ಯಾಮಸುಂದರ ದೇವಿಯು ಸಿಂಹೋರಿನ ಒಂದು ಹಳ್ಳಿಗೆ ಹೋಗಿರ್ತಾರೆ. ಹೋಗ್ಬೇಕಾದ್ರೆ ಜಾತ್ರೆಗೆ ಹೋದಾಗ ಅವ್ರಿಗೆ ಯಾಕೋ ಸುಸ್ತು ಅನಿಸುತ್ತೆ. ಒಂದು ಬಿಲ್ವಪತ್ರೆ ಮರದ ಕೆಳಗಡೆ ಕುತ್ಕೊಳ್ತಾರೆ. ಕುತ್ಕೊಂಡಾಗ ಆ ಬಿಲ್ವಪತ್ರೆ ಮರದ ಕೆಳಗೆ 5 ವರ್ಷದ ಒಬ್ಬ ಬಾಲಕಿ ರೇಷ್ಮೆ ಸೀರೆಯನ್ನು ಹೊತ್ತು, ಬಂಗಾರದ ಒಡವೆಗಳನ್ನೆಲ್ಲ ಹಾಕ್ಕೊಂಡು, ಕಾಲಿಗೆಲ್ಲ ಗೆಜ್ಜೆಗಳು ಹಾಕ್ಕೊಂಡು ಮರದ ಮೇಲಿಂದ ಇಳಿತಾ ಬಂದು ಆ ತಾಯಿಯ ಕೊರಳಿಗೆ ಅಣಗಿಸ್ಕೊಳ್ತಾಳೆ. ಅಣಗಿಸ್ಕೊಂಡ್ಬಿಟ್ಟು ಕೇಳ್ತಾಳೆ, ಅಮ್ಮ ನಾನು ನಿಮ್ಮನೆಗೆ ಮತ್ತೆ ಕರ್ಕೊಂಬಂದು ಅವರಿಗೆ ಇದನ್ನು ಮಾಡ್ತಾರೆ. ಪಾಂಡುರಂಗ ವಿಠಲ ವಿಠಲ, ಪಾಂಡುರಂಗ ವಿಠಲ, ಬಂಡರಿನಾಥ ವಿಠಲ, ಪಾಂಡುರಂಗ ವಿಠಲ ವಿಠಲ, ಪಾಂಡುರಂಗ ವಿಠಲ, ಬಂಡರಿನಾಥ ವಿಠಲ, ಪಾಂಡುರಂಗ ವಿಠಲ, ಬಂಡರಿನಾಥ ವಿಠಲ, ವಿಠಲ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ಪಾಂಡುರಂಗ ವಿಠಲ, ಬಂಡರಿನಾಥ ವಿಠಲ, ಪಾಂಡುರಂಗ ವಿಠಲ, ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ಹರಿ ಉದಯ ವೈಕುಂಠ
ಆದರೂ ಸೋಲಲೇಬಾರದೆಂಬ ದೃಢ ಮನಸ್ಸಿನಿಂದ ಅಡೆತಡೆಗಳನ್ನೆಲ್ಲ ಕ್ರಮಿಸಿ ಮುನ್ನಡೆದರು. ಆಶ್ಚರ್ಯ, ಈಗ ಇದ್ದಕ್ಕಿದ್ದಂತೆ ಹೊರೆ ಹಗುರವಾಗಿ ಬಿಟ್ಟಿತು. ಭಾರನೇ ಅನುಭವನೇ ಇಲ್ಲ. ನೆಡಿಗೆ ಅತ್ಯಂತ ಸುಲಭವಾಗಿ ಬಿಟ್ಟಿತು. ಇದೇನಿದು, ಇದ್ದಕ್ಕಿದ್ದ ಹಾಗೆ ಭಾರವೇ ಕಾಣದಾಯಿತಲ್ಲ, ಇದು ಹೇಗಾಗಿರಬಹುದು ಎಂದು ಆಶ್ಚರ್ಯಪಡುತ್ತಲೇ ಸ್ವಾಮಿ ಮಹದೇವಾನಂದರು ಜಯರಾಮ್ ಬಾಟಿಯನ್ನು ತಲುಪಿದರು. ಅದೇ ಆಲೋಚನೆಯಲ್ಲಿ ಮನೆಗೆ ಬಂದು ನೋಡುತ್ತಾರೆ. ಶ್ರೀಮಾತೆಯವರು ತಮ್ಮ ಕೋಣೆಯ ಎದುರಿನ ಜಗಲಿಯ ಮೇಲೆ ಒಂದೇ ಸಮನೆ ಅತ್ತಿಂದಿತ್ತ ಇತ್ತಿಂದಂತ ರಭಸದಿಂದ ಓಡಾಡುತ್ತಿದ್ದಾರೆ. ಪಾಪ ಅತ್ತ ಆಗಿಲ್ಲ ಇತ್ತಲಾಗಿದೆ ಸುಮ್ಮನೆ ಅಡ್ಡಾಡ್ತಿದ್ದಾರೆ ಶ್ರೀಮಾತೆಯವರು. ಅತ್ತಿಂದಿತ್ತ ಇತ್ತಿಂದತ್ತ ಅತ್ಯಂತ ರಭಸವಾಗಿ ಶ್ರೀಮಾತೆಯವರು ಓಡಾಡ್ತಾ ಇದ್ದಾರೆ. ಮುಖ ಕೆಂಪಾಗಿ ಬಿಟ್ಟಿದೆ. ಶ್ರೀಮಾತೆ ಮುಖ ಕೆಂಪಾಗಿದೆ, ಕಣ್ಣುಗಳು ಮೇಲೇರಿಕೊಂಡಿವೆ. ಬಾಹ್ಯ ಪ್ರಜ್ಞೆ ಇಲ್ಲದವರಂತೆ ನಾನು ಅವರಿಗೆ ಒಬ್ಬ ಕೂಲಿಯವನನ್ನು ನೇಮಿಸಿಕೋ ಅಂತ ಯಾಕಾದರೂ ಹೇಳಲಿಲ್ಲ ಎಂದು ಮತ್ತೆ ಮತ್ತೆ ತಮ್ಮಷ್ಟಕ್ಕೆ ತಾವೇ ಮಾತಾಡ್ಕೊಳ್ತಾ ಇದ್ದಾರೆ ಶ್ರೀಮಾತೆಯವರು. ಅಂದ್ರೆ ಅವ್ರಿಗೆಲ್ಲ ಕಷ್ಟ ಆಯ್ತಲ್ಲ, ನಾನು ಅವ್ನಿಗೆ ಹೇಳಿಲ್ಲಲ್ಲ ಅಂತ ಶ್ರೀಮಾತೆ ವ್ಯಥೆ ಪಡ್ತಾ ಇದ್ದಾರೆ. ಈಗ ಹೊರೆಯನ್ನಿಳಿಸಿ ನಿಂತ ಸ್ವಾಮಿ ಮಹದೇವಾನಂದರನ್ನ ಕಾಣುತ್ತಿದ್ದಂತೆ ಅವರು, ಏನಪ್ಪ, ಒಬ್ಬ ಕೂಲಿಯವನನ್ನು ಗೊತ್ತು ಮಾಡಿಕೊಳ್ಳಬಾರದಾಗಿತ್ತೆ, ನಾನೇನು ಹೇಳಲಿಲ್ಲ ನಿಜ, ಆದರೆ ಏನಾಯಿತು, ನೀನು ಹೀಗೆ ಮಾಡಿಬಿಟ್ಟೆಯಲ್ಲ ಎಂದು ನೊಂದು ನುಡಿದರು. ಅವ್ರು ಹೇಳ್ತಾ ಇದ್ದಾರೆ, ನೀನು ಕೂಲಿಯನ್ನು ಇಟ್ಕೊಂಡು ಕರ್ಕೊ ಬರ್ಬೋದಾಯ್ತಲ್ಲ ಅಂತ ಹೇಳ್ತಾರೆ. ಆಗ ಶ್ರೀಮಾತೆ ಹೇಳ್ತಾರೆ, ತಮ್ಮ ಮಕ್ಕಳ ಬಗ್ಗೆ ಶ್ರೀಮಾತೆಯವರ ಕಳಕಳಿ ವಾತ್ಸಲ್ಯಗಳನ್ನು ಕಂಡು ಆ ಸ್ವಾಮಿಗಳು ಸಂತೋಷಿಸಬೇಕೇ ಅಥವಾ ಇಚ್ಛಾ ಮಾತ್ರದಿಂದ ತಮ್ಮ ಹೊರೆಯನ್ನು ಹಗುರಗೊಳಿಸಿದ ಅವರ ಮಹಿಮೆಯನ್ನ ಕಂಡು ಆಶ್ಚರ್ಯ ಪಡಬೇಕೆ ಅಲ್ವಾ? ಅಂದ್ರೆ ನಿಜವಾದ ಸೇವಕರಿಗೆ, ನಿಜವಾದ ಭಕ್ತರಿಗೆ ಶ್ರೀಮಾತೆಯವರು ಎಷ್ಟು ಕಷ್ಟ ಆದರೂ ಸಹ ಆ ಹೊರೆಯನ್ನು ಕಡಿಮೆ ಮಾಡ್ತಾರೆ. ಜೀವನದಲ್ಲೂ ಸಹ ಅನೇಕ ಕಷ್ಟಗಳು ಬರ್ತಾ ಇರುತ್ತೆ. ಕಷ್ಟಗಳು ಅನ್ನುವಂಥದ್ದು ಹೊರೆ. ಅದಕ್ಕೆ ಒಂದು ಭಜನೆ ಬರುತ್ತೆ, ಎಷ್ಟು ಚೆನ್ನಾಗಿದೆ ಅಂದ್ರೆ,